ಹಲೋ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಶರತ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೇ 2 ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ರಾಯರ ವಾರ ಅಲ್ವಾ, ಗುರುವಾರ. ಸೊ ಅದಕ್ಕೋಸ್ಕರ ಅಂತ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದಿದ್ದೆ. ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ನೀರು ಚಿಮ್ತಾ ಇದ್ದೀನಿ ನೋಡಿ. ನೀರು ಚಿಮ್ಸಿ ನೀರೆಲ್ಲ ಒರೆಸಿ ನೀಟಾಗಿ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ರಂಗೋಲಿ ಹಾಕಾದ್ಮೇಲೆ ಸ್ವಲ್ಪ ಇವತ್ತು ಅಷ್ಟೇ ಅಲ್ವಾ, ರಾಯರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ. ರಂಗೋಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ರಂಗೋಲಿ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ರಂಗೋಲಿ ಹಾಕೋಕ್ಕೂ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಯಾಕಂದರೆ ಕುತ್ಕೊಳ್ಳೋಕ್ಕೂ ಆಗಲ್ಲ, ರಂಗೋಲಿ ಹಾಕೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ ರಂಗೋಲಿ. ಚಿಕ್ಕದಾಗಿ ಹಾಕ್ಬಿಟ್ಟು ರಂಗೋಲಿ ನೋಡಿ ಯಾವ ಹಾಕ್ತಾಯಿದ್ದೀನಿ. ಈ ರಂಗೋಲಿ ನೀವೆಲ್ಲರೂ ನೋಡೇ ಇರ್ತೀರಾ. ಚಿಕ್ಕದಾಗಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಹಾಕಾದ್ಮೇಲೆ ಅವಳಿಗೆ ಲಂಚ್ಗೆಲ್ಲ ರೆಡಿ ಮಾಡಬೇಕು. ಗೊಂಬೆಗೆ, ಚಿನ್ನುಗೆ ಅವರಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬಾಕ್ಸಿಗೆಲ್ಲ ರೆಡಿ. ಆಲ್ರೆಡಿ ನಾನು ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಮಾಡಿದ್ದೀನಿ ಎಲ್ಲನೂ. ಏನಿದ್ರು ರಂಗೋಲಿ ಎಲ್ಲ ಹಾಕ್ಬಿಟ್ಟು ದೇವ್ರ ದೀಪ ಹಚ್ಚಿ ನೆಕ್ಸ್ಟ್ ಅವ್ರಿಗೆ ರೆಡಿ ಮಾಡಬೇಕು. ಲಂಚೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ನ್ಯಾಕ್ಸು ರೆಡಿ ಮಾಡಿ ಸ್ನ್ಯಾಕ್ಸ್ ಕಟ್ ಮಾಡಬೇಕು. ಸೊ ಲಂಚ್ಗೆ ಲಂಚ್ ಹಾಕ್ಕೊಟ್ಟಿದ್ದೀನಿ. ಅವ್ರಿಗೆ ತಿಂತಾ ಇದ್ದಾರೆ ನೋಡಿ. ತುಂಬ ಚಿನ್ನ ಇದ್ರು ಇಲ್ಲೇ ಇದ್ದಾರೆ ನೋಡಿ ಫ್ರೆಂಡ್ಸ್, ತಿಂತಾ ಇದ್ದಾರೆ ಅವರು. ಅವ್ರಿಗೆ ಯಾವಾಗ ತಿನ್ನಿಸ್ಬೇಕು ಫ್ರೆಂಡ್ಸ್, ನಾನು ತಿನ್ನೋದೇ ಇಲ್ಲ. ಸೊ ಇವತ್ತು ನಾನು ಬೈದು ಹೊಡೆದು ತಿನ್ನಿ ನೀವೇ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಒಂದೆರಡು ರೇಟ್ ಬಿಟ್ಟಿದ್ದೀನಿ ಬೆಳಗ್ಗೆ. ಅದಕ್ಕೋಸ್ಕರ ಅಂತ ತಿಂತಾ ಇದ್ದಾಳೆ. ತಿಂದಾಯಿತು. ಆಮೇಲೆ ಜೋಲಿ ಕಟ್ಕೊಡು ಅಂತ ಹಠ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಂತ ಸ್ವಲ್ಪ ಜೋಲಿ ಕಟ್ಕೊಟ್ಟೆ. ಇಬ್ಬರು ಜೋಕಾಲಿ ಆಡ್ತಾ ಇದ್ದಾರೆ ನೋಡಿ. ಜೋಕಾಲಿ ಆಡ್ತಾ ಇದ್ದಾರೆ ಇಬ್ರು. ಆಡಾದ್ಮೇಲೆ ನಾನು ಹಂಗೆ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಮಾವಿನಕಾಯಿ ತಂದಿದ್ರು ಅವ್ರ ಡ್ಯಾಡಿ. ಮಾವಿನಕಾಯಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಈಗ ಬಾಕ್ಸಿಗೆ ರೆಡಿ ಮಾಡಬೇಕು. ಬೇಗ ಬೇಗ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಹೇಗಿದ್ರು ಅವಲಕ್ಕಿ ಮಾಡಿಟ್ಟಿದ್ನಲ್ಲ, ಅದು ಹೆಂಗಿದ್ರು ಮಧ್ಯಾಹ್ನ ಹೇಗಿದ್ರು ಅವರಿಗೆ ಅವಲಕ್ಕಿ ಮಾಡಿಟ್ಟಿದ್ದೆ ಲಂಚಿಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಮಾವಿನಕಾಯಿ ಕಟ್ ಮಾಡೋಣ, ಬಾಕ್ಸಿಗೆ ಆಗುತ್ತೆ, ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿ ಇಡ್ತೀನಿ ನೋಡಿ. ಇವಾಗ ಬಾಕ್ಸ್ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ 2 ಬಾಕ್ಸ್ ಹೆಂಗೆ ರೆಡಿ ಮಾಡಿದ್ದೆ ಅಂತ. ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಮಾಡಿ ಇಟ್ಟು ತೋರಿಸ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫಸ್ಟು ಒಂದು ವ್ಲಾಗ್ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಹೆಲ್ಪ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ. ಸಪೋರ್ಟ್ ನನಗೆ ತುಂಬ ನೀಡಿದೆ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಪ್ಲೀಸ್. ನೋಡಿ ಆಗೋಯ್ತು. ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ. ಅವಲಕ್ಕಿ ಮಾಡಿದ್ದೆ, ಅವಲಕ್ಕಿ ಕಟ್ಟಿದ್ದೀನಿ. ಆ್ಯಂಡ್ ದೆನ್ ಮಾವಿನಕಾಯಿ ಕಟ್ ಮಾಡಿದ್ದೀನಿ. ನಮ್ಮ ಮಮ್ಮಿ ಬಟ್ಟೆ ಒಗಿತಾ ಇದ್ರು. ಸೊ ಅದಕ್ಕೆ ಮೇಲ್ಗಡೆ ಹೋಗ್ಬಿಟ್ಟು ಬರೋಣ ಅಂತ ಬಟ್ಟೆ ಒಗೆ ನೋಡ್ಕೊಂಬರೋಣ ಅಂತ ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೆ.